ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಲೈಫ್ ಎಟ್ ಪಡಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್. ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇವತ್ತು. ಬನ್ನಿ ಹಾಗಿದ್ರೆ ಇವತ್ತಿನ ದಿನದಲ್ಲಿ ಏನೆಲ್ಲ ಕೆಲಸಗಳಿದೆ ಅಂತ ನೋಡೋಣ. ಏನು ಇವತ್ತು ಮೇಯ್ನ್ ಆಗಿ ಕಾಳು ಮೆಣಸಿನ ಗಿಡಗಳನ್ನ ಪ್ಲಾಂಟ್ ಮಾಡೋ ಕೆಲಸ ಇದೆ. ಅದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಈ ಬ್ಲಾಗ್ ಅಲ್ಲಿ ನಿಮ್ಗೆ ಕೊಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಇವತ್ತಿನ ದಿನವನ್ನ ಶುರು ಮಾಡೋಣ. ಹಾಗೇನೆ ನಮ್ಮ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಹೋಗೋಣ. ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಮ್ಮಲ್ಲಿ ಕಾಳು ಮೆಣಸಿನ ಗ್ರಾಫ್ಟೆಡ್ ಗಿಡಗಳನ್ನು ರೆಡಿ ಮಾಡಿ ಸೇಲ್ ಕೂಡ ಮಾಡ್ತಾ ಇದ್ದೀವಲ್ವ. ಹಾಗೆಯೇ ನಾವು ಸ್ವಲ್ಪ ನಮಗೆ ಪ್ಲಾಂಟ್ ಮಾಡೋದಕ್ಕಂತ ಸ್ವಲ್ಪ ಗಿಡಗಳನ್ನು ಇಲ್ಲಿ ಸಪ್ರೇಟಾಗಿ ಇಟ್ಟಿದ್ದೆ. ಅದು ಇವಾಗ ಚೆನ್ನಾಗಿ ಗ್ರೋತ್ ಬಂದಿದೆ ನೋಡಿ. ಇದು ಇವಾಗ ಇವತ್ತು ಪ್ಲಾಂಟ್ ಮಾಡೋದಕ್ಕೆ ಯೂಸ್ ಮಾಡೋ ಗಿಡಗಳಿದು. ಇದು ಆಲ್ಮೋಸ್ಟ್ ಚೆನ್ನಾಗಿ ಚಿಗುರಿ 1 ಫೀಟ್ ಹತ್ರ ಬಂದಿದೆ ನೋಡಿ. ಆಲ್ರೆಡಿ ತೋರಿಸ್ತೀನಿ ನೋಡಿ. ಗಿಡಗಳಂತೂ ತುಂಬಾ ಚೆನ್ನಾಗಿ ಬಂದಿದೆ. ಲೆಂತ್ ನೋಡಿ 4 ರಿಂದ 5 ಎಲೆ ಬರ್ತಾ ಇದೆ. ಸೊ ಸ್ವಲ್ಪ ಲೆಂತ್ ಬರಲಿ ಅಂತ ಇಟ್ಟಿರೋದು. ಸೊ ಆವಾಗ ಹಗ್ಗ ಕಟ್ಟಿ ಮರಕ್ಕೆ ಈಸಿಯಾಗಿ ಕಟ್ಬೋದಲ್ವಾ, ಆ ಒಂದು ಉದ್ದೇಶದಿಂದ ಸ್ವಲ್ಪ ಹೈಟ್ ಬರೋದಕ್ಕೆ. ಬಟ್ ತೋಟದಲ್ಲಿ ತಗೊಂಡೋಗುವಾಗ ತುಂಬಾ ಕೇರ್ಫುಲ್ ಆಗಿರಬೇಕಾಗುತ್ತೆ. ಇದರಲ್ಲಿ ಇವಾಗ 150 ಗಿಡಗಳಿದೆ. ಇದನ್ನು ಇವತ್ತು ಪ್ಲ್ಯಾಂಟ್ ಮಾಡಬೇಕು. ಇವತ್ತಿನ ಮೇನ್ ಟಾಸ್ಕ್ ಇದೆ, ಇದನ್ನು ಪ್ಲ್ಯಾಂಟ್ ಮಾಡಬೇಕು. ಹಾಗೆಯೇ ಈ ವಿಡಿಯೋದಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ. ಹಳೆ ತೋಟದಲ್ಲಿ ಪ್ಲ್ಯಾಂಟ್ ಮಾಡೋದಾದರೆ ಯಾವ ಥರ ಪ್ಲ್ಯಾಂಟ್ ಮಾಡಬೇಕು, ಏನನ್ನು ಮಾಡಬಾರ್ದು, ಏನನ್ನು ಮಾಡಬೇಕು, ಪ್ರತಿಯೊಂದನ್ನು ಕೂಡ ಇಲ್ಲಿ ಸಾಧ್ಯವಾದಷ್ಟು ನಮ್ಮ ತೋಟದಲ್ಲಿ ಫಾಲೋ ಮಾಡೋದನ್ನು ನಾನು ಮೆನ್ಷನ್ ಮಾಡ್ತೀನಿ. ಬನ್ನಿ ಇವಾಗ ಗಿಡಗಳನ್ನು ಬುಟ್ಟಿಯಲ್ಲಿ ಇಟ್ಟು ತಗೊಂಡು ಹೋಗ್ಬೇಕು ಇನ್ನು ತೋಟದ ಕಡೆಗೆ. ಈ ಲಾಟಲ್ಲಂತೂ ಡ್ಯಾಮೇಜ್ ಅಂತ ಸಿಗಲ್ಲ, ಏನಕ್ಕೆಂದರೆ ಒಂದು ಬಾರಿ ಪಿಕ್ ಮಾಡಿ ಇಟ್ಟಿರೋದು. ಅಂದರೆ ಚೆನ್ನಾಗಿ ಚಿಗುರ್ಕೊಳ್ತಾ ಇರೋ ಗಿಡಗಳನ್ನೇ ಇಟ್ಟಿರೋದ್ರಿಂದ ಏನೋ ಸಮಸ್ಯೆಗಳಿಲ್ಲ. ಸ್ವಲ್ಪ ಕೆಳಗಿನ ತೋಟಕ್ಕೆ ತಗೊಂಡೋಗ್ಬೇಕು, ಅದೇ ಸ್ವಲ್ಪ ಕೆಲಸ ಇವಾಗ. ಹಳೆ ತೋಟಗಳಲ್ಲಿ ಕಳೆದ 2 ವರ್ಷಗಳಲ್ಲಿ ಸ್ವಲ್ಪ ಬ್ಲ್ಯಾಕ್ ಸ್ಪಾಟ್ ಡಿಸೀಸ್ಗೆ ಬಳ್ಳಿಗಳೆಲ್ಲ ಹೋಗಿದೆ. ಅದಕ್ಕೋಸ್ಕರ ಅದನ್ನು ಕವರ್ ಮಾಡಬೇಕು. ಅದಕ್ಕೋಸ್ಕರ ಇವಾಗ ಆ ಪ್ಲಾಟ್ಗಳಲ್ಲೆಲ್ಲ ಪ್ಲ್ಯಾಂಟ್ ಮಾಡೋಣ ಅಂತ ಹೊರಟಿರೋದು. ಸುಮಾರಾಗಿ ಒಂದು 150 ಗಿಡಗಳಿದೆ ಇದರಲ್ಲಿ, ಆಗಲೇ ಹೇಳಿದಾಗೆ. ಇವಾಗ ಪ್ಲ್ಯಾಂಟ್ ಮಾಡುವಾಗ ಗೊಬ್ಬರ ಏನು ಕೊಡಲ್ಲ, ಏನಕ್ಕೆಂದರೆ ಅಡಿಕೆ ಮರದ ಬುಡದಲ್ಲಿ ಸಾಕಷ್ಟು ಕಳೆಗಳು ಅಥವಾ ಅದು ಇದು ಎಲ್ಲ ಬುಡಕ್ಕೆ ಇಟ್ಟಿರೋದು ಇವಾಗ ಚೆನ್ನಾಗಿ ಕೊಳೆಯೋದಕ್ಕೆ ಶುರುವಾಗಿದೆ. ಅದಕ್ಕೋಸ್ಕರ ಪ್ಲ್ಯಾಂಟ್ ಮಾಡುವಾಗ ಕೊಡಲ್ಲ, ಸ್ವಲ್ಪ ದಿನಗಳ ನಂತರ ಅಡಿಕೆಗೆ ಕೊಡುವಾಗಲೇ ಕೊಡ್ತೀವಿ ಗೊಬ್ಬರನ. ಹಾಗೆಯೇ ನೋಡಿ, ಇದರಲ್ಲಿ ಬಸವನ ಹುಳಗಳೆಲ್ಲ ಇರುತ್ತೆ, ಸಾಧ್ಯವಾದಷ್ಟು ತೆಗಿಬೇಕು. ಇದು ಎಲ್ಲ ಹಿಪ್ಪಿಲಿಗೆ ಗ್ರಾಫ್ಟ್ ಮಾಡಿರೋದು. ಪನ್ನೀರು ಒಂದು ಜಾತಿಯ ಕಾಳು ಮೆಣಸಿನ ಗಿಡಗಳಿವೆಲ್ಲ. ಆಮೇಲೆ ಸೇಲ್ ಮಾಡೋದು ಕೂಡ ಅಷ್ಟೇ, ಪನ್ನೀರ್ 1 ಮಾತ್ರ ಇರೋದು. ನಮ್ಮಲ್ಲಿ ಯಾವುದು ಅವೈಲೇಬಲ್ ಇದೆ ಅದನ್ನು ಮಾತ್ರ ನಾವು ಗಿಡಗಳನ್ನು ರೆಡಿ ಮಾಡಿ ಕೊಡ್ತೀವಿ. ಇದು ಲೆಂತ್ ಜಾಸ್ತಿ ಬಂದಿರೋದ್ರಿಂದ ತೋಟದಲ್ಲಿ ತಗೊಂಡು ಹೋಗುವಾಗ ಇದು ಬಗ್ಗಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದು ಹಗ್ಗವನ್ನು ಕೂಡ ಕಟ್ಕೊಂಡ್ರೆ ತುಂಬಾನೇ ಒಳ್ಳೇದು. ಆವಾಗ ಒಂದು ಬುಟ್ಟಿಯಲ್ಲಿ ಸುಮಾರಾಗಿ 30 ಗಿಡಗಳನ್ನು ತುಂಬೋದಕ್ಕಾಗುತ್ತೆ. ಇವಾಗ ತುಂಬಿಕೊಂಡು ತೋಟದ ಕಡೆ ಬಂದಿದ್ದೀವಿ. ಮನೆಯಿಂದ ಸ್ವಲ್ಪ ದೂರ ಇದ್ದಿರೋದ್ರಿಂದ ತರೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಗಿಡಗಳು ಕೂಡ ಸ್ವಲ್ಪ ಲೆಂತೆಯಾಗಿ ಬಂದಿತ್ತಲ್ವ, ಅದಕ್ಕೋಸ್ಕರ ಹಗ್ಗದ ಸಹಾಯದಿಂದ ಚೆನ್ನಾಗಿ ಕಟ್ಟಿ ಇವಾಗ ತೋಟದ ಕಡೆ ತಗೊಂಡೋಗಿ ನಾಟಿ ಮಾಡೋದಕ್ಕೆ ಶುರು ಮಾಡಿದ್ದೀವಿ. ನಾವಿವಾಗ ಇಲ್ಲಿ ತೋಟದ ಒಂದು ಕಾರ್ನರ್ ಇಂದ ಶುರು ಮಾಡ್ತಾ ಇದ್ದೀವಿ. ಹಾಗೆಯೇ ಎಲ್ಲಾ ಅಡಿಕೆ ಮರಗಳಿಗೂ ಪ್ಲಾಂಟ್ ಮಾಡ್ಕೊಂಡು ಬರ್ತಾ ಇರೋದು. ವರ್ಕರ್ ಅವರು ಇವಾಗ ಅಡಿಕೆ ಮರದ ಬುಡದಲ್ಲಿ ಗುಂಡಿಯನ್ನು ತೋಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಲ್ಲಿಗೆ ನಾನು ಇವಾಗ ಪ್ಲಾಂಟ್ ಮಾಡಿ ಅದಕ್ಕೆ ಹಗ್ಗದ ಸಹಾಯದಿಂದ ಅಡಿಕೆ ಮರಕ್ಕೆ ಕಟ್ಟೋ ಕೆಲಸವನ್ನೆಲ್ಲ ಮಾಡಿಕೊಂಡು ಡ್ರಿಪ್ ವೈರ್ ಗಳನ್ನ ತಿರ್ಗಾ ಸೆಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವಾಗ ಈ ಪ್ಲಾಟ್ ಅಲ್ಲಿ ಕೆಲವೊಂದು ಮರಗಳಲ್ಲಿ ಕಾಳು ಮೆಣಸಿನ ಬಳ್ಳಿಗಳು ಆಲ್ರೆಡಿ ಇದೆ. ಸೊ ಅಂತ ಇಳುವರಿ ಬರ್ತಾ ಇರೋ ಬಳ್ಳಿಗಳನ್ನ ಬಿಟ್ಟು ಬೇರೆಲ್ಲ ಅಡಿಕೆ ಮರಗಳಿಗೆ ಇವಾಗ ಪ್ಲಾಂಟ್ ಮಾಡ್ಕೊಂಡು ಬರ್ತಾ ಇರೋದು. ಕೆಲವೊಂದು ಮರಗಳಲ್ಲಿ ರನ್ನರ್ ಬಳ್ಳಿಗಳು ನೆಲದಲ್ಲಿ ಹಬ್ಬಿರೋದನ್ನ ಅಡಿಕೆ ಮರಕ್ಕೆ ಹತ್ತಿಸಿರೋ ಬಳ್ಳಿಗಳಿದೆ. ಸೊ ಅಂತ ಬಳ್ಳಿಗಳು ಕೂಡ ಗ್ರಾಫ್ಟೆಡ್ ಗಿಡಗಳನ್ನ ಪ್ಲಾಂಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಈ ವರ್ಷ ಅಂತೂ ಆ ತರ ಹಬ್ಸಿರೋ ಬಳ್ಳಿಗಳು ತುಂಬಾನೇ ಹೋಗಿತ್ತು. ಮಳೆ ಜಾಸ್ತಿ ಆಗಿರೋ ವರ್ಷ ರನ್ನರ್ ಬಳ್ಳಿಗಳು ತುಂಬಾನೇ ಡ್ಯಾಮೇಜ್ ಆಗುತ್ತೆ ನಮ್ಮಲ್ಲಿ. ಏನಕ್ಕೆ ಅಂದ್ರೆ ಹಳೆ ತೋಟಗಳಲ್ಲಂತೂ ನೀರು ಸ್ವಲ್ಪ ನಿಲ್ಲುತ್ತೆ ತೋಟದಲ್ಲಿ. ನೀವು ಕೂಡ ಹಳೆ ತೋಟದಲ್ಲಿ ಪ್ಲಾಂಟ್ ಮಾಡೋ ಪ್ಲಾನ್ಸ್ ಅನ್ನ ಮಾಡ್ತಾ ಇದ್ರೆ ಈ ಪಾಯಿಂಟ್ಸ್ ಅನ್ನ ಕನ್ಸಿಡರ್ ಮಾಡಬಹುದು. ಏನು ಅಂದ್ರೆ ನಿಮ್ಮ ತೋಟದ ಯಾವ ಭಾಗದಲ್ಲಿ ಜಾಸ್ತಿಯಾಗಿ ಬಿಸಿಲು ಬೀಳುತ್ತೆ ಅಂತ ಜಾಗಗಳಲ್ಲಿ ಪ್ಲಾಂಟ್ ಮಾಡುವಾಗ ಫಸ್ಟ್ ಪ್ರಿಯಾರಿಟಿಯನ್ನು ಕೊಡಿ. ಇವಾಗ ನಮ್ಮ ತೋಟವನ್ನು ಕನ್ಸಿಡರ್ ಮಾಡಿದ್ರೆ ನೋಡಿ, ಇಲ್ಲಿ ಬೇಲಿ ಇದೆ. ಬೇಲಿಯ ಆ ಕಡೆಗೆ ಯಾವುದೇ ತೋಟ ಇಲ್ಲ ಜಾಸ್ತಿಯಾಗಿ ಮರಗಳಿರೋದು. ಅದಕ್ಕೋಸ್ಕರ ಆ ಕಡೆಯಿಂದ ಸಂಜೆ ಬಿಸಿಲು ಚೆನ್ನಾಗಿ ಬೀಳುತ್ತೆ. ಆ ಉದ್ದೇಶದಿಂದ ಈ ಬಾರ್ಡರ್ ಇಂದ ಸುಮಾರಾಗಿ ಒಂದು 5 ಸಾಲುಗಳ ಅಡಿಕೆ ಮರಗಳಿದೆ ಅಲ್ವಾ, ಅದಕ್ಕೆ ಕಂಪ್ಲೀಟ್ ಆಗಿ ಪ್ಲಾಂಟ್ ಮಾಡೋದು. ಆವಾಗ ಚೆನ್ನಾಗಿ ಬಿಸಿಲು ಬೀಳುತ್ತೆ. ಸೊ ಇಳುವರಿ ಕೂಡ ತುಂಬಾ ಚೆನ್ನಾಗಿರುತ್ತೆ.
ತೋಟದ ನಡುವಲ್ಲೂ ಕೂಡ ಪ್ಲಾಂಟ್ ಮಾಡಲೇಬೇಕಾಗುತ್ತೆ. ಆದರೆ ಮೊದಲ ಆದ್ಯತೆಯನ್ನ ಚೆನ್ನಾಗಿ ಬಿಸಿಲು ಬರೋ ಜಾಗಕ್ಕೆ ಕೊಟ್ಟು ಪ್ಲಾಂಟ್ ಮಾಡ್ತಾ ಇರೋದು ಸದ್ಯಕ್ಕೆ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಮರುದಿನ ಇವಾಗ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಆಲ್ರೆಡಿ ಮೆನ್ಷನ್ ಮಾಡಿದ್ದೆ ಕಾಳು ಮೆಣಸಿನ ಗಿಡಗಳನ್ನ ಪ್ಲಾಂಟ್ ಮಾಡ್ತಾ ಇದೀವಿ ಅಂತ. 150 ಗಿಡಗಳಲ್ಲಿ ಒಂದು 15 ಗಿಡಗಳು ಬಾಕಿ ಆಗಿದೆ. ಟಾಸ್ಕ್ ಕಂಪ್ಲೀಟ್ ಆಗ್ಲಿಲ್ಲ ಅಂತಾನೆ ಹೇಳ್ಬೋದು. ಹಾಗೆ ಇವಾಗ ಆ ಕೆಲಸವನ್ನ ವರ್ಕರ್ಸ್ ಬಂದ್ಮೇಲೆ ಕಂಟಿನ್ಯೂ ಮಾಡ್ತಾರೆ. ಇವಾಗ ನಾನಿನ್ನು ಪ್ಲಾಂಟಿಂಗ್ ಕಡೆ ಹೋಗಲ್ಲ ಇವತ್ತು. ಏನಕ್ಕೆ ಅಂದ್ರೆ ನಿನ್ನೆ ಮಧ್ಯಾಹ್ನ ನಂತರ ಮನೆಯ ಸುತ್ತ PVC ಪೈಪ್ಗಳು ಹಾಗೇನೆ ಕಂಬಗಳಲ್ಲಿ ಹಾಕಿರೋ ಕಾಳು ಮೆಣಸಿನ ಬಳ್ಳಿಗಳಿಗೆ ಕೆಂಪು ಮಣ್ಣನ್ನ ಹಾಕಿದ್ವಿ. ಸೊ ಅದಕ್ಕೆ ಇವಾಗ ಸ್ವಲ್ಪ ಗೊಬ್ಬರವನ್ನ ಹಾಕಿ ಆಮೇಲೆ ತರಗೆಲೆಯನ್ನೆಲ್ಲ ಇಡೋ ಕೆಲಸ ಇದೆ. ಸೊ ಆ ಕೆಲಸದಲ್ಲಿ ಕಂಟಿನ್ಯೂ ಆಗ್ಬೇಕಿನ್ನ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ದಿನವನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಏನೆಲ್ಲ ವಿಷಯಗಳಿದೆ ಅಂತ ನಿಮ್ಮ ಮುಂದೆ ತಗೊಂಡ್ಬರ್ತೀನಿ, ಬನ್ನಿ. ಕಾಳುಮೆಣಸಿನ ಬಳ್ಳಿಗಳಿಗೆ ಇವಾಗ ಕೆಂಪು ಮಣ್ಣನ್ನ ಹಾಕಿ ಆದ್ಮೇಲೆ ಸಾವಯವ ಗೊಬ್ಬರವನ್ನ ಸ್ವಲ್ಪ ಮೇಲ್ಗಡೆಯಿಂದ ಹಾಕಿ ಆಮೇಲೆ ತರಗೆಲೆಗಳನ್ನೆಲ್ಲ ಇಡೋ ಪ್ಲಾನ್ ಅಲ್ಲಿ ಹೊರಟಿದ್ದೀನಿ. ಅಷ್ಟರಲ್ಲಿ ಮಗಳು ಕೂಡ ಜಾಯ್ನ್ ಆಗಿದ್ದಾಳೆ ನೋಡಿ. ಅಂಗಳದಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದಾಗ ಅವ್ರಿಗೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ನಮ್ಮ ಕೆಲಸವನ್ನ ನೋಡಿ. ಸ್ವರ್ಗಸಾರ ಗೊಬ್ಬರ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಾನು ಕಾಳುಮೆಣಸಿನ ಬಳ್ಳಿಗಳನ್ನ ಪ್ಲಾಂಟ್ ಮಾಡುವಾಗ ಹಾಗೇನೆ ಮೊದಲ 1 ವರ್ಷದ ಗ್ರೋತ್ಗಂತೂ ಇದನ್ನೇ ಉಪಯೋಗ ಮಾಡ್ತೀನಿ. ಹಾಗೇನೆ ಇದ್ರ ಜೊತೆ ಕಳೆದ ವರ್ಷ ಫಿಶ್ ಮೆನ್ಯೂರ್ ಅನ್ನ ಕೂಡ ಉಪಯೋಗ ಮಾಡ್ತಾ ಇದ್ದೆ ಕಾಳುಮೆಣಸಿನ ಬಳ್ಳಿಗಳನ್ನ ಪ್ಲಾಂಟ್ ಮಾಡಿ ಅದರ ಗ್ರೋತ್ ಚೆನ್ನಾಗಿ ಬರೋದಿಕ್ಕೆ. ಆಲ್ರೆಡಿ ಹೇಳ್ದಂಗೆ ನೋಡಿ, ಇವಾಗ ಗೊಬ್ಬರ ಎಲ್ಲ ಹಾಕೋ ಕೆಲಸ ಆಗಿ ತರಗೆಲೆಗಳನ್ನ ಇಡೋ ಕೆಲಸ ಮಾಡ್ತಾ ಇದ್ವಿ. ಇವಾಗ ಡ್ರಿಪ್ ವೈರ್ಗಳನ್ನ ಕೂಡ ಇಲ್ಲಿಗೆ ಸೆಟ್ ಮಾಡಾಗಿದೆ. ಇದು ಕಳೆದ ವರ್ಷ ಹಾಕಿರೋ PVC ಪೋಲ್ಗಳು. ಅದಕ್ಕೋಸ್ಕರ ಇಲ್ಲಿ ಇರಿಗೇಷನ್ಗೆ ವ್ಯವಸ್ಥೆ ಇರಲಿಲ್ಲ. ಅದಕ್ಕೋಸ್ಕರ ಈ ಬಾರಿ ಇರಿಗೇಷನ್ ಪೈಪ್ಗಳನ್ನೆಲ್ಲ ಸೆಟ್ ಮಾಡೋ ಟೈಮಲ್ಲಿ ಎಕ್ಸ್ಟ್ರಾ ವೈರ್ಗಳನ್ನು ಕೂಡ ಇಲ್ಲಿಗೆ ಕೊಟ್ಟಿದ್ದೀನಿ ಇವಾಗ. ಅದಕ್ಕೋಸ್ಕರ ನೀರಾವರಿದೇನು ಸಮಸ್ಯೆ ಇಲ್ಲ. ತೋಟಕ್ಕೆ ನೀರು ಕೊಡೋ ಟೈಮಲ್ಲೇ ಇದು ಕಂಬಗಳು ಕೂಡ ನೀರು ಹೋಗುತ್ತೆ. ಸೊ ಹಾಗೇನೆ ಇಲ್ಲಿ ನರ್ಸರಿ ಪಕ್ಕದಲ್ಲೂ ಕೂಡ ಅಷ್ಟೇ ಸ್ವಲ್ಪ ಜಾಗ ಇತ್ತು, ಅದನ್ನು ಕೂಡ ಯುಟಿಲೈಸ್ ಮಾಡಿಕೊಂಡು ಇವಾಗ ಕಾಳುಮೆಣಸಿನ ಬಳ್ಳಿಗಳನ್ನು ಬೆಳೀತಾ ಇರೋದು. ಇಲ್ಲಿ ಸುಮಾರಾಗಿ ಒಂದು 6 ರಿಂದ 7 ಪೋಲ್ಗಳು ಈ ಸೈಡಲ್ಲಿ ನಿಲ್ಲುತ್ತೆ. ಸೊ ಇದರಲ್ಲೂ ಅಷ್ಟೇ ಗ್ರಾಫ್ಟೆಡ್ ಗಿಡಗಳೇ ಇದೆ. ಒಂದರಲ್ಲಿ ಟಾಪ್ ಶೂಟ್ ಗ್ರಾಫ್ಟ್ ಮಾಡಿರೋದಿದೆ, ಉಳಿದಿರೋದ್ರಲ್ಲಿ ಸ್ವಲ್ಪ ನಾರ್ಮಲ್ ರನ್ನರ್ ಬಳ್ಳಿಗಳಿಂದ ಮಾಡಿರೋ ಗ್ರಾಫ್ಟೆಡ್ ಗಿಡಗಳಿದೆ. ಇದರ ಬುಡಕ್ಕೂ ಅಷ್ಟೇ ಸೋಗೆಯನ್ನು ಕಟ್ ಮಾಡಿ ಹಾಕಿದ್ದೀನಿ. ಹಾಗೆಯೇ ಪ್ಲ್ಯಾಂಟ್ ಮಾಡಿರೋ ಟೈಮಲ್ಲಿ ಕಾಯಿ ಸಿಪ್ಪೆಗಳನ್ನೆಲ್ಲ ಸೈಡಿಗೆ ಇಟ್ಟು ಆಮೇಲೆ ಮಣ್ಣನ್ನು ಹಾಗೆಯೇ ಗೊಬ್ಬರವನ್ನು ಹಾಕಿದ್ದೆ. ಸೊ ಅದರ ಮೇಲ್ಗಡೆಗೇ ಇವಾಗ ನಾವು ಸೋಗೆಯನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದೀವಿ. ಅದ್ರ ಜೊತೆ ನೋಡಿ ಇಲ್ಲಿ ನರ್ಸರಿ ಗಿಡಗಳು ಕೂಡ ರೆಡಿ ಆಗ್ತಾ ಇದೆ. ಸ್ನೇಹಿತರೆ, ಇವಾಗ ಇಷ್ಟೆಲ್ಲ ಕೆಲಸ ಆಗಿ ಕಾಳುಮೆಣಸಿನ ಗ್ರಾಫ್ಟಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀನಿ. ಆವಾಗಲೇ ಶುರು ಮಾಡಿದೆ, ಇವಾಗ ಮಧ್ಯಾಹ್ನ ಆಗ್ತಾ ಬಂತು, ಇನ್ನೇನು ಊಟಕ್ಕೆ ಹೋಗಬೇಕು. ಇದು ಪನಿಯೂರು ಒಂದು ಜಾತಿಯ ಕಾಳುಮೆಣಸಿನ ರನ್ನರ್ಗಳು. ಅದನ್ನು ಕಾಡು ಹಿಪ್ಪಲಿಗೆ ಗ್ರಾಫ್ಟ್ ಮಾಡ್ತಾ ಇರೋದು. ಹಳೆ ಬ್ಲಾಗ್ಗಳೆಲ್ಲ ನೀವು ಆಲ್ರೆಡಿ ನೋಡಿರ್ತೀರ. ಇನ್ ಕೇಸ್ ನೀವು ನಿಮ್ಮ ತೋಟದಲ್ಲೂ ಅಷ್ಟೇ ಕಸಿ ಮಾಡಿದ ಕಾಳುಮೆಣಸಿನ ಗಿಡಗಳನ್ನು ನಾಟಿ ಮಾಡೋ ಪ್ಲ್ಯಾನ್ಸ್ ಇದ್ದರೆ, ಇನ್ ಕೇಸ್ ಗಿಡಗಳು ಬೇಕು ಅಂತಿದ್ರೆ ಕಾಂಟ್ಯಾಕ್ಟ್ ಆಗಿ. ಸ್ಕ್ರೀನ್ ಮೇಲೆ ನಂಬರನ್ನು ಕೊಟ್ಟಿರ್ತೀನಿ. ನಾವು ಗಿಡಗಳನ್ನು ಬುಕ್ಕಿಂಗ್ ತಗೊಂಡು ಆಮೇಲೆ ಮಾತ್ರ ರೆಡಿ ಮಾಡಿ ಕೊಡ್ತೀವಿ, ಮೊದಲೇ ರೆಡಿ ಮಾಡಿ ಇಡಲ್ಲ. ಏನಕ್ಕೆ ಅಂದರೆ ನಮ್ಮಲ್ಲಿ ಲಿಮಿಟೆಡ್ ಗಿಡಗಳನ್ನು ಮಾಡ್ತೀವಿ. ನಮ್ಮಲ್ಲಿ ಎಷ್ಟು ರನ್ನರ್ ಬಳ್ಳಿಗಳು ಅವೈಲೇಬಲ್ ಇರುತ್ತೆ, ಸೊ ಆ ಟೈಮಲ್ಲಿ ಮಾತ್ರ ನಾವು ಗ್ರಾಫ್ಟ್ ಮಾಡಿ ರೆಡಿ ಮಾಡಿಕೊಡ್ತೀವಿ. ಅದಕ್ಕೋಸ್ಕರ ಕನ್ಫರ್ಮ್ ಆಗಿ ಬೇಕು ಅಂದರೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಲೇಬೇಕಾಗುತ್ತೆ. ಸೊ ಹಾಗೆಯೇ ಈ ಮಾಹಿತಿಯೊಂದಿಗೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಲ್ಲಿ ತನಕ ನಮಸ್ಕಾರ.